ಅಲ್ವಾ? ಹೌದು ಸರ್, ನಾವು ಅವ್ರನ್ನ ನಿಲ್ಲಿಸ್ತಾ ಇದ್ವಿ ಅಷ್ಟೇ. ನಿಲ್ಸಂಗಿಲ್ಲ ಸರ್. ಇಲ್ಲ ನಿಮ್ಮ ಪ್ರಾಬ್ಲಮ್ ನ ಹೇಳ್ಕೊಡೋದಕ್ಕೆ ಸರ್ ಅವ್ರು ನಮ್ಮ ಶಾಸಕರು ಸರ್. ರೈತರು ಕಣ್ಣೀರು ಹೊಡೆಸೋ ಇದನ್ನ ನಾವು ನೀವು ಸಹಕಾರ ಕೊಡಲೇಬೇಕು ಸರ್. ನೀವು ಇಲಾಖೆಯವರು ಮೆಮೊರಂಡಮ್ ಕೊಡ್ತೀವಿ ಆದ್ರೆ ಏನಾಗುತ್ತೆ ಗೊತ್ತಾ, ಅವ್ರು ಮಾಡ್ತೀವಿ ಹೇಳ್ತೀವಿ ಅಂತ ಹೋಗಿ ಇಲ್ಲಿವರೆಗೂ ಯಾವುದೇ ರೈತರು ಕೂಡ ಏನೋ ಅನುಕೂಲ ಆಗಿಲ್ಲ. ಈ ತೋಟ ನೋಡ್ಬಿಟ್ರೆ 60-70 ವರ್ಷ ತೋಟ ಸಾಕಿರೋದು ಅವರೆಲ್ಲ ವಿಷ ಕೊಡಿ ಪರಿಸ್ಥಿತಿ ಬಂದಿದೆ. ರೈತರ ಕಣ್ಣೀರು ಒರೆಸಿದಿರೋ ಸರ್ಕಾರಗಳಿಗೆ, ಮಧು ಬಂಗಾರಪ್ಪನವರಿಗೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಾವಿರಾರು ಅಡಿಕೆ ಮರ ಬಿದ್ದಿದೆ, 11 ಲಕ್ಷ ಅಡಿಕೆ ಮರ ಬಿದ್ದಿದೆ. ಯಾರು ಕೇಳ್ಬೋದು ನಾವು? ಏನು ಇದನ್ನ ಮಾತಾಡ್ತೀರಿ? ಹೊಳಿತು ದೌರ್ಜನ್ಯ ಆಗಿರುವಂಥ MP ಅವರ ಪಾರ್ಟಿ ಬಂದಿದ್ದಾರೆ. ನಾನು ನೋಡಿದ್ದೆ, ಎಲ್ಲ ನೋಡಿರೋ ನಾನು ಹೇಳಿ ಕೊಟ್ಟಿರೋದೇನು ಹೇಳಿ ಇಲ್ಲಿಂದ ಹೋಗ್ಬಿಟ್ಟು ನಮಗೆ ಅವ್ರು ಏನು ಪರಿಹಾರ ಸಿಕ್ಕಿಲ್ಲ. ಆಮೇಲೆ ನಮಗೇನು ನಾವು ಇಲ್ಲೇ ಸರ್ ಒಳಗೆ ಏನಿದೆ ಸಬ್ಮಿಷನ್ ಅಷ್ಟೇ ಸರ್. ಚುನಾಯಿತ ಪ್ರತಿನಿಧಿ ಯಾರೇ ಬಂದು ದಿಕ್ಕಿಲ್ಲ, ಯಾರೂ ಇಲ್ಲ. ಮನೆ ಬಿದ್ದು ಹೊರಗೆ ಸಾಯ್ತಿದ್ದಾರೆ ಜನಗಳು. ಗೊತ್ತೈತ್ರ ನಮ್ಮ ಕಡೆ ಮನೆಗಳು ತಗಡು ಮನೆಗಳು ಆರ್ಕೆಂದು ಹೋಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರು, MP ಗಳು ಬಂದರು, MLA ಗಳು ಬಂದರು, ಎಲ್ಲರೂ ಬಂದರು. ಯಾರು ಬಂದರು? 1 ರೂಪಾಯಿ ನಯ ಪೈಸೆನೂ ಯಾರಿಗೂ ಸಹಾಯಧನ ಕೊಟ್ಟಿಲ್ಲ. ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ. ಅನ್ನ ಹಾಕರು ರೈತರ ಬಗ್ಗೆನೇ ಇವ್ರಿಗೆ ಗಮನ ಇಲ್ಲ. ಅಂದ್ರೆ ಇನ್ನೆಂತವ್ರಿಗೆ ರಾಜಕೀಯ ಮಾಡಬೇಕು, ಇನ್ಯಾಕ್ರಿ ಪರಿಹಾರ ಕೊಡೋದು ಯಾತಿಗ್ರಿ ಇರಬೇಕು, ಸರ್ಕಾರ ಯಾಕ್ರಿ ಬೇಕು? ಅಂದ್ರೆ ರೈತರ ಪ್ರಜೆಗಳು ನ್ಯಾಯ ಕೇಳೋದೇ ತಪ್ಪಾಗ್ಬಿಟ್ಟಿದ್ಯಾ? ಹೇಳಿದೀವಣ್ಣ.